ಸ್ಯಾಂಡಲ್ವುಡ್ನ ಜೋಗಿ ಮತ್ತು ಆಕ್ಷನ್ ಪ್ರಿನ್ಸ್ ನಡುವೆ ಶುರುವಾದ ಆ ಒಂದು ಮಾತು ಅಹಂಕಾರವೋ ಸತ್ಯವೋ ಏನಿದು ಕೇಡಿ ವಿವಾದದ ಅಸಲಿ ಕಥೆ ಎಂದು ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿದುಕೊಳ್ಳೋಣ. ಅದಕ್ಕೂ ಮುಂಚೆ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ. ಈ ಇಬ್ಬರ ನಡುವಿನ ಶೀತಲ ಸಮರ ಶುರುವಾಗಿದ್ದು ಕೇಡಿ ದ ಡೆವಿಲ್ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಎನ್ನಲಾಗಿದೆ. ಕಾಲ್ಶೀಟ್ ಮತ್ತು ಸಮಯದ ಸಮಸ್ಯೆ. ಚಿತ್ರೀಕರಣದ ಸಮಯದಲ್ಲಿ ಧ್ರುವ ಸರ್ಜಾ ಅವರು ಸರಿಯಾದ ಸಮಯಕ್ಕೆ ಸೆಟ್ಟಿಗೆ ಬರುತ್ತಿಲ್ಲ ಅಥವಾ ಹೆಚ್ಚಿನ ಕಾಲ್ಶೀಟ್ ನೀಡಲು ಹಿಂದೇಟು ಹಾಕುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿದ್ದವು. ಟ್ವೀಟ್ ಸಮರ. ಒಂದು ಹಂತದಲ್ಲಿ ಧ್ರುವ ಸರ್ಜಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ ಕೆಲವು ಟ್ವೀಟ್ಗಳು ನೇರವಾಗಿ ನಿರ್ದೇಶಕ ಪ್ರೇಮ್ ಅವರಿಗೆ ಟಾಂಗ್ ನೀಡುವಂತಿದ್ದವು. ಅಹಂಕಾರ ಮತ್ತು ಸತ್ಯದ ಬಗ್ಗೆ ಅವರು ಹಾಕಿದ್ದ ಪೋಸ್ಟ್ಗಳು ಅಭಿಮಾನಿಗಳಲ್ಲಿ ಅನುಮಾನ ಹುಟ್ಟಿಸಿದ್ದವು. ಅನ್ಫಾಲೋ ಸದ್ದು. ಧ್ರುವ ಸರ್ಜಾ ಅವರು ಇನ್ಸ್ಟಾಗ್ರಾಂನಲ್ಲಿ ಪ್ರೇಮ್ ಅವರನ್ನು ಅನ್ಫಾಲೋ ಮಾಡಿದ್ದು ಈ ವಿವಾದಕ್ಕೆ ಮತ್ತಷ್ಟು ತುಪ್ಪ ಸುರಿಯಿತು. ಸದ್ಯಕ್ಕೆ ಈ ವಿವಾದ ತಣ್ಣಗಾದಂತೆ ಕಾಣುತ್ತಿದೆ. ಸಿನಿಮಾ ಬಿಡುಗಡೆ ಸಿದ್ಧತೆ. ಕೇಡಿ ಚಿತ್ರದ ಟೀಸರ್ ಮತ್ತು ಹಾಡುಗಳು ಬಿಡುಗಡೆಯಾಗಿ ದೊಡ್ಡ ಮಟ್ಟದ ಕ್ರೇಜ್ ಸೃಷ್ಟಿಸಿವೆ. ಪೂರ್ಣ ಹೆಸರು ಕಿರಣ್ ಕುಮಾರ್. ಚಿತ್ರರಂಗದಲ್ಲಿ ಪ್ರೇಮ್ ಎಂದು ಪ್ರಸಿದ್ಧ. ಜನನ ಏಪ್ರಿಲ್ 18, 1976. ಊರು ಬೆಂಗಳೂರು. ಮೂಲತಃ ದಾವಣಗೆರೆ ಜಿಲ್ಲೆಯವರು. ಹೆಸರು ಬಂದಿದ್ದು ನೆನಪಿರಲಿ ಸಿನಿಮಾ ದೊಡ್ಡ ಹಿಟ್ ಆದ ನಂತರ ಇವರನ್ನು ಎಲ್ಲರೂ ನೆನಪಿರಲಿ ಪ್ರೇಮ್ ಎಂದೇ ಗುರುತಿಸುತ್ತಾರೆ. ಚಿತ್ರರಂಗದ ಪಯಣ. ಪ್ರೇಮ್ ಅವರು ಲವರ್ ಬಾಯ್ ಇಮೇಜ್ಗೆ ಹೆಸರುವಾಸಿಯಾಗಿದ್ದಾರೆ. ಚೊಚ್ಚಲ ಸಿನಿಮಾ 2004ರಲ್ಲಿ ತೆರೆಕಂಡ ಪ್ರಾಣ ಚಿತ್ರದ ಮೂಲಕ ಬಣ್ಣದ ಲೋಕಕ್ಕೆ ಕಾಲಿಟ್ಟರು. ದೊಡ್ಡ ಬ್ರೇಕ್ 2005ರಲ್ಲಿ ರತ್ನಜಾ ನಿರ್ದೇಶನದ ನೆನಪಿರಲಿ ಸಿನಿಮಾ ಇವರಿಗೆ ಅದ್ಭುತ ಯಶಸ್ಸು ಮತ್ತು ಅಭಿಮಾನಿ ಬಳಗವನ್ನು ತಂದುಕೊಟ್ಟಿತು. ಪ್ರಮುಖ ಚಿತ್ರಗಳು ಜೊತೆಜೊತೆಯಲ್ಲಿ, ಪಲ್ಲಕ್ಕಿ, ಹನಿಮೂನ್ ಎಕ್ಸ್‌ಪ್ರೆಸ್, ಚಂದ್ರಮುಖಿ ಪ್ರಾಣಸಖಿ ಮತ್ತು ಚೌಕ. ಇತ್ತೀಚಿನ ಸಿನಿಮಾಗಳು ಪ್ರೇಮಂ ಪೂಜ್ಯಂ ಮತ್ತು ಏಕಂ. ಪ್ರಶಸ್ತಿ ಮತ್ತು ಸಾಧನೆ. ಫಿಲ್ಮ್‌ಫೇರ್ ಪ್ರಶಸ್ತಿ. ನೆನಪಿರಲಿ ಚಿತ್ರದ ಅಮೋಘ ನಟನೆಗಾಗಿ ಅತ್ಯುತ್ತಮ ನಟ ಪ್ರಶಸ್ತಿಯನ್ನು ಪಡೆದಿದ್ದಾರೆ. ಉದ್ಯಮದ ಹೆಸರು. ಇವರನ್ನು ಕನ್ನಡ ಚಿತ್ರರಂಗದ ಲವ್ಲಿ ಸ್ಟಾರ್ ಎಂದು ಕರೆಯಲಾಗುತ್ತದೆ. ಕುಟುಂಬ ಮತ್ತು ಇತ್ತೀಚಿನ ಅಪ್ಡೇಟ್ 2026. ಪತ್ನಿ. ಇವರು ಜ್ಯೋತಿ ಅವರನ್ನು ವಿವಾಹವಾಗಿದ್ದು ದಂಪತಿಗೆ ಮಕ್ಕಳಿದ್ದಾರೆ. ಮಗಳ ಎಂಟ್ರಿ. ಪ್ರೇಮ್ ಅವರ ಮಗಳು ಇತ್ತೀಚೆಗೆ ಮಾಧ್ಯಮಗಳಲ್ಲಿ ಕಾಣಿಸಿಕೊಳ್ಳುತ್ತಿದ್ದು ಮುಂದಿನ ದಿನಗಳಲ್ಲಿ ಚಿತ್ರರಂಗಕ್ಕೆ ಬರುವ ಸಾಧ್ಯತೆಗಳ ಬಗ್ಗೆ ಚರ್ಚೆ ನಡೆಯುತ್ತಿದೆ. ಸಿನಿಮಾ ಸಕ್ರಿಯತೆ. ಪ್ರೇಮ್ ಅವರು ಈಗ ಕೇವಲ ನಟನೆಯಲ್ಲದೆ ಕಥೆಗಳ ಆಯ್ಕೆಯಲ್ಲಿ ಹೆಚ್ಚಿನ ಕಾಳಜಿ ವಹಿಸುತ್ತಿದ್ದು ವಿಭಿನ್ನ ಪಾತ್ರಗಳ ಮೂಲಕ ಪ್ರೇಕ್ಷಕರ ಮುಂದೆ ಬರಲು ಸಜ್ಜಾಗುತ್ತಿದ್ದಾರೆ. ಅವರ ವೃತ್ತಿಜೀವನದ ಆರಂಭದ ಕುರಿತಾದ ಕೆಲವು ಮುಖ್ಯ ಮಾಹಿತಿ ಇಲ್ಲಿದೆ. ಮೊದಲ ಸಿನಿಮಾ 2004ರಲ್ಲಿ ತೆರೆಕಂಡ ಪ್ರಾಣ ಇವರ ಚೊಚ್ಚಲ ಚಿತ್ರ. ಹೆಸರು ತಂದುಕೊಟ್ಟ ಸಿನಿಮಾ ಚಿತ್ರರಂಗಕ್ಕೆ ಬಂದ 1 ವರ್ಷದ ನಂತರ ಅಂದರೆ 2005ರಲ್ಲಿ ಬಿಡುಗಡೆಯಾದ ನೆನಪಿರಲಿ ಸಿನಿಮಾ ಇವರಿಗೆ ಅತಿದೊಡ್ಡ ಬ್ರೇಕ್ ನೀಡಿತು. ಈ ಚಿತ್ರದ ಯಶಸ್ಸಿನಿಂದಲೇ ಇವರಿಗೆ ನೆನಪಿರಲಿ ಪ್ರೇಮ್ ಎಂಬ ಹೆಸರು ಖಾಯಮಾಯಿತು. ಹಿನ್ನೆಲೆ. ಸಿನಿಮಾಗೆ ಬರುವ ಮೊದಲು ಇವರು ಗಾರ್ಮೆಂಟ್ಸ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿದ್ದರು. ಕಠಿಣ ಪರಿಶ್ರಮದ ನಂತರ ಅವರಿಗೆ ನಾಯಕ ನಟನಾಗಿ ಅವಕಾಶ ಸಿಕ್ಕಿತು. ಒಂದು ವೇಳೆ ನೀವು ನಿರ್ದೇಶಕ ಪ್ರೇಮ್ ಜೋಗಿ ಪ್ರೇಮ್ ಅವರ ಬಗ್ಗೆ ಕೇಳುತ್ತಿದ್ದರೆ ಅವರು 2003ರಲ್ಲಿ ಕರಿಯಾ ಚಿತ್ರದ ಮೂಲಕ ನಿರ್ದೇಶಕರಾಗಿ ಚಿತ್ರರಂಗಕ್ಕೆ ಬಂದರು. ನಟ ಧ್ರುವ ಸರ್ಜಾ ಮತ್ತು ನಿರ್ದೇಶಕ ಪ್ರೇಮ್ ಜೋಗಿ ಪ್ರೇಮ್ ಅವರ ನಡುವಿನ ವಿವಾದ ಸ್ಯಾಂಡಲ್ವುಡ್ನಲ್ಲಿ ಸಾಕಷ್ಟು ಸದ್ದು ಮಾಡಿತ್ತು. ಈ ವಿವಾದದ ಪ್ರಮುಖ ಕಾರಣಗಳು ಮತ್ತು ಬೆಳವಣಿಗೆಗಳು ಇಲ್ಲಿವೆ. ವಿವಾದದ ಹಿನ್ನೆಲೆ. ಕೇಡಿ ಸಿನಿಮಾ. ಈ ಇಬ್ಬರ ನಡುವಿನ ಶೀತಲ ಸಮರ ಶುರುವಾಗಿದ್ದು ಕೇಡಿ ದ ಡೆವಿಲ್ ಚಿತ್ರದ ಚಿತ್ರೀಕರಣದ ಸಮಯದಲ್ಲಿ ಎನ್ನಲಾಗಿದೆ. ಕಾಲ್ಶೀಟ್ ಮತ್ತು ಸಮಯದ ಸಮಸ್ಯೆ. ಚಿತ್ರೀಕರಣದ ಸಮಯದಲ್ಲಿ ಧ್ರುವ ಸರ್ಜಾ ಅವರು ಸರಿಯಾದ ಸಮಯಕ್ಕೆ ಸೆಟ್ಗೆ ಬರುತ್ತಿಲ್ಲ ಅಥವಾ ಹೆಚ್ಚಿನ ಕಾಲ್ಶೀಟ್ ನೀಡಲು ಹಿಂದೇಟು ಹಾಕುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬಂದಿದ್ದವು. ಟ್ವೀಟ್ ಸಮರ. ಒಂದು ಹಂತದಲ್ಲಿ ಧ್ರುವ ಸರ್ಜಾ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಮಾಡಿದ ಕೆಲವು ಟ್ವೀಟ್ಗಳು ನೇರವಾಗಿ ನಿರ್ದೇಶಕ ಪ್ರೇಮ್ ಅವರಿಗೆ ಟಾಂಗ್ ನೀಡುವಂತಿದ್ದವು. ಅಹಂಕಾರ ಮತ್ತು ಸತ್ಯದ ಬಗ್ಗೆ ಅವರು ಹಾಕಿದ್ದ ಪೋಸ್ಟ್ಗಳು ಅಭಿಮಾನಿಗಳಲ್ಲಿ ಅನುಮಾನ ಹುಟ್ಟಿಸಿದ್ದವು. ಅನ್ಫಾಲೋ ಸದ್ದು. ಧ್ರುವ ಸರ್ಜಾ ಅವರು ಇನ್ಸ್ಟಾಗ್ರಾಂನಲ್ಲಿ ಪ್ರೇಮ್ ಅವರನ್ನು ಅನ್ಫಾಲೋ ಮಾಡಿದಾಗ ಇದು ಕೇವಲ ಸಣ್ಣ ಮುನಿಸಲ್ಲ ಎಂಬುದು ಸ್ಪಷ್ಟವಾಗಿತ್ತು. ಪ್ರಸ್ತುತ ಸ್ಥಿತಿ 2026 ಅಪ್ಡೇಟ್.
ಸದ್ಯಕ್ಕೆ ಈ ವಿವಾದ ತಣ್ಣಗಾದಂತೆ ಕಾಣುತ್ತಿದೆ. ಸಿನಿಮಾ ಬಿಡುಗಡೆ ಸಿದ್ಧತೆ. ಕೆಡಿ ಚಿತ್ರದ ಟೀಸರ್ ಮತ್ತು ಹಾಡುಗಳು ಬಿಡುಗಡೆಯಾಗಿ ದೊಡ್ಡ ಮಟ್ಟದ ಕ್ರೇಜ್ ಸೃಷ್ಟಿಸಿವೆ. ವೃತ್ತಿಪರತೆ. ಚಿತ್ರದ ಪ್ರಚಾರ ಕಾರ್ಯಗಳಲ್ಲಿ ಇಬ್ಬರೂ ಒಟ್ಟಾಗಿ ಕಾಣಿಸಿಕೊಳ್ಳುತ್ತಿದ್ದು, ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಪಕ್ಕಕ್ಕಿಟ್ಟು ಸಿನಿಮಾದ ಯಶಸ್ಸಿಗಾಗಿ ಒಂದಾಗಿದ್ದಾರೆ. ಗಮನಿಸಿ, ಚಿತ್ರರಂಗದಲ್ಲಿ ಇಂತಹ ಸಣ್ಣಪುಟ್ಟ ಮುನಿಸುಗಳು ಸಾಮಾನ್ಯ. ಕೆಡಿ ಸಿನಿಮಾದ ಮೇಕಿಂಗ್ ಮತ್ತು ಧ್ರುವ ಅವರ ಲುಕ್ ನೋಡಿದ ಅಭಿಮಾನಿಗಳು ಈ ಜೋಡಿಯ ಸಿನಿಮಾ ಬಾಕ್ಸ್ ಆಫೀಸ್ನಲ್ಲಿ ಧೂಳೆಬ್ಬಿಸುವುದು ಗ್ಯಾರಂಟಿ ಎಂದು ಕಾಯುತ್ತಿದ್ದಾರೆ. ಈ ಗಲಾಟೆ ಕೇವಲ ಚಿತ್ರೀಕರಣಕ್ಕೆ ಮಾತ್ರ ಸೀಮಿತವಾಗಿರಲಿಲ್ಲ. ಮೂಲಗಳ ಪ್ರಕಾರ ಧ್ರುವ ಸರ್ಜಾ ಅವರು ಚಿತ್ರದ ಕೆಲವು ಬದಲಾವಣೆಗಳ ಬಗ್ಗೆ ಮತ್ತು ಪಾತ್ರದ ಡಬ್ಬಿಂಗ್ ಸಮಯದಲ್ಲಿ ಕೆಲವು ಸಲಹೆಗಳನ್ನು ನೀಡಿದ್ದರು. ಆದರೆ ತಮ್ಮದೇ ಆದ ವಿಶಿಷ್ಟ ಶೈಲಿಯ ನಿರ್ದೇಶನಕ್ಕೆ ಹೆಸರಾದ ಪ್ರೇಮ್ ಅವರು ಇದಕ್ಕೆ ಒಪ್ಪಿರಲಿಲ್ಲ ಎನ್ನಲಾಗಿದೆ. ಅಭಿಮಾನಿಗಳ ನಡುವೆ ವಾಗ್ವಾದ. ಸೋಷಿಯಲ್ ಮೀಡಿಯಾದಲ್ಲಿ ಧ್ರುವ ಸರ್ಜಾ ಅಭಿಮಾನಿಗಳು ಮಾರ್ಟಿನ್ ಚಿತ್ರದ ತಡವಾದ ಬಿಡುಗಡೆಗೆ ಪ್ರೇಮ್ ಕಾರಣ ಎಂದು ದೂರಿದ್ದರೆ, ಪ್ರೇಮ್ ಅಭಿಮಾನಿಗಳು ಧ್ರುವ ಅವರ ಅತಿಯಾದ ಹಸ್ತಕ್ಷೇಪದ ಬಗ್ಗೆ ಮಾತನಾಡುತ್ತಿದ್ದರು. ಇನ್ಸ್ಟಾಗ್ರಾಂ ಅನ್ಫಾಲೋ. ಧ್ರುವ ಸರ್ಜಾ ಅವರು ಪ್ರೇಮ್ ಅವರನ್ನು ಇನ್ಸ್ಟಾಗ್ರಾಂನಲ್ಲಿ ಅನ್ಫಾಲೋ ಮಾಡಿದಾಗ ಇದು ಕೇವಲ ಸಣ್ಣ ಮುನಿಸಲ್ಲ ಎಂಬುದು ಸ್ಪಷ್ಟವಾಗಿತ್ತು. ಸದ್ಯಕ್ಕೆ ಇಬ್ಬರ ನಡುವೆ ಪರಿಸ್ಥಿತಿ ತಿಳಿಯಾಗಿದೆ ಎಂದು ತೋರುತ್ತಿದೆ. ವೃತ್ತಿಪರ ಒಪ್ಪಂದ. ದೊಡ್ಡ ಬಜೆಟ್ನ ಸಿನಿಮಾ ಇದಾಗಿರುವುದರಿಂದ ಇಬ್ಬರೂ ವೈಯಕ್ತಿಕ ಭಿನ್ನಾಭಿಪ್ರಾಯಗಳನ್ನು ಬದಿಗಿಟ್ಟು ಸಿನಿಮಾದ ಪ್ರಚಾರದಲ್ಲಿ ತೊಡಗಿದ್ದಾರೆ. ಸಂಜಯ್ ದತ್ ಮತ್ತು ಶಿಲ್ಪಾ ಶೆಟ್ಟಿ. ಈ ಚಿತ್ರದಲ್ಲಿ ಬಾಲಿವುಡ್ನ ದೊಡ್ಡ ತಾರರಿರುವುದರಿಂದ ಪ್ರೇಮ್ ಮತ್ತು ಧ್ರುವ ಇಬ್ಬರಿಗೂ ಈ ಸಿನಿಮಾ ಗೆಲ್ಲುವುದು ಅನಿವಾರ್ಯವಾಗಿದೆ. ಅಭಿಮಾನಿಗಳ ಸಮಾಧಾನ. ಇತ್ತೀಚಿನ ಈವೆಂಟ್ ಒಂದರಲ್ಲಿ ಪ್ರೇಮ್ ಅವರು ಧ್ರುವ ಸರ್ಜಾ ಅವರ ಕಠಿಣ ಪರಿಶ್ರಮವನ್ನು ಹೊಗಳಿದ್ದು, ಅಭಿಮಾನಿಗಳ ನಡುವಿನ ಆತಂಕವನ್ನು ದೂರ ಮಾಡಿದೆ.